ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಎಲೆಕ್ಷನ್ನು, ವೋಟಿಂಗು ಎಲ್ಲದು ಮುಗ್ದೋಯ್ತು. ಸೊ NDA ಗೌರ್ಮೆಂಟ್ ಕೂಡ ಫಾರ್ಮ್ ಆಯಿತು. ಈ NDA ಗೌರ್ಮೆಂಟ್ ಫಾರ್ಮ್ ಆದ ನಂತರ ಅಂದರೆ ಈ ಸದರಿ ಇರ್ತಕ್ಕಂಥ ಸರ್ಕಾರದ ಮುಂದಿನ ಯೋಜನೆಗಳೇನು, ಹಂಗೆ ಸವಾಲುಗಳೇನು, ಸೊ ನಮಗೆ ಆ್ಯಸ್ ಅ ಸ್ಟಾಕ್ ಮಾರ್ಕೆಟಲ್ಲಿ ಏನು ನಾವು ಇದ್ದೀವಿ, ಸೊ ನಾವು ಏನನ್ನು ನೋಡಬೇಕು ಅನ್ನೋದನ್ನು ಒಂದೊಂದೇ ಇವತ್ತು ನೋಡ್ತಾ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಬಡ್ಜೆಟ್. ಸೊ ಬಡ್ಜೆಟ್ ಒಂದು ಸರ್ಕಾರ ಫಾರ್ಮ್ ಆದ ನಂತರ ಒಂದು ಬಡ್ಜೆಟನ್ನು ಮಾಡ್ತಾರೆ, ಮಂಡನೆ ಮಾಡ್ತಾರೆ. ಸೊ ಆ ಬಡ್ಜೆಟ್ ಯಾವ ಥರ ಇದೆ, ಏನು ಥರ ಇದೆ ಅದನ್ನು ನೋಡಬೇಕಾಗತ್ತೆ. ಅದು ಸಖತ್ತು ಇಂಪಾರ್ಟೆಂಟ್. ಅಂದರೆ ಅವರ ಏನು ಆ ಒಂದು ವರ್ಷದಲ್ಲಿ, ಅಪ್ಕಮಿಂಗ್ ವರ್ಷದಲ್ಲಿ ಯಾವ್ಯಾವ ಥರ ಅಲೋಕೇಶನ್ ಮಾಡ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಸೊ ಓಕೆ, ಈ ಹಿಂದಿನ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು. ಸೊ ಈಗ ಏನು ಈ NDA ಸರ್ಕಾರದಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನೇ ಈಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಆ್ಯಕ್ಚುಲಿ ಈ ಹಿಂದೆ ಅಂದರೆ NDA ಗೌರ್ಮೆಂಟ್ ಫಾರ್ಮ್ ಆದ ನಂತರ, ಅಂದರೆ ಎಲೆಕ್ಷನ್ ಆದ ನಂತರ ಪಿಯೂಷ್ ಗೋಯಲ್ ಅವ್ರಿಗೆ ಕೊಡ್ತಾರೆ ಅಂತಕ್ಕಂಥ ಒಂದು ಮಾತು ನಡೀತಿತ್ತು. ಸೊ ಅದೆಲ್ಲಕ್ಕೂ ತೆರೆ ಬಿದ್ದುಬಿಟ್ಟು ಇವಾಗ ಫೈನಲಿ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಈಗ ಬರ್ತಕ್ಕಂಥ ಏನು ಬಜೆಟ್ ಇದೆ, ಸೊ ಅದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರೇ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಓಕೆ ಫೈನ್. ನೆಕ್ಸ್ಟ್ ಏನಪ್ಪ, ಜೂನ್ 22, ಈ ತಿಂಗಳು ಜೂನ್ 22 ಇಂಪಾರ್ಟೆಂಟ್ ಡೇಟ್. ಏನಕ್ಕೆ ಅಪ್ಪ ಅಂತ ಹೇಳಿದ್ರೆ, GST ಕೌನ್ಸಿಲ್ ಟು ಮೀಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಇಯರ್ ಆನ್ ಜೂನ್ 22. GST ಕೌನ್ಸಿಲ್ ಮೀಟಿಂಗ್ ಇದೆ. ಸೊ ಈ GST ಕೌನ್ಸಿಲ್ ಮೀಟಿಂಗ್ ಬಗ್ಗೆ ಯಾಕೆ ನಾನು ಹೇಳ್ದೆ ಅಂತ ಹೇಳಿದ್ರೆ, ಸೊ ಇಂಪಾರ್ಟೆಂಟ್ ಥಿಂಗು ಯಾವುದು, ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಹಾಗೆಯೇ ಗ್ಯಾಂಬ್ಲಿಂಗ್ ಆಗಿರ್ಬೋದು. ಸೊ ಈ ಆನ್ಲೈನ್ ಗೇಮಿಂಗ್ ಮತ್ತು ಗ್ಯಾಂಬ್ಲಿಂಗ್ ಏನು ಮಾಡ್ತಾರಲ್ಲ, ಸೊ ಅದ್ರ ಮೇಲೆ 28% ಅಷ್ಟು ಟ್ಯಾಕ್ಸ್ ಹಾಕಬೇಕು ಅಂಥೇಳಿ ಲಾಸ್ಟ್ ಟೈಮು ಮಾಡಿದರು. ಸೊ ಈ ಒಂದು ಸಿಚುವೇಶನಲ್ಲಿ, ಅಂದರೆ ಈಗ ಅಪ್ಕಮಿಂಗ್ ಜೂನ್ 22ನೇ ತಾರೀಕಲ್ಲಿ ಏನು GSTದು ಮೀಟಿಂಗ್ ಇದೆ, ಸೊ ಆ ಮೀಟಿಂಗಲ್ಲಿ ಇದ್ರ ಬಗ್ಗೆ ಒಂದು ಡಿಸ್ಕಸ್ನ ಮಾಡ್ತಾರೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, GST Council to meet on June 22 may take a preview of online gaming taxation. ಸೊ ಈ ಆನ್ಲೈನ್ ಗೇಮಿಂಗ್ ಟ್ಯಾಕ್ಸೇಷನ್ ಮೇಲ್ಗಡೆ ರಿವ್ಯೂವನ್ನು ಮಾಡ್ತಾರೆ. ಓಕೆ, 28% ಇರ್ತಕ್ಕಂಥದ್ದು ಇವಾಗ ಅಂದರೆ ಏನು ಟ್ಯಾಕ್ಸು 28% ಅಷ್ಟು ಹಾಕಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಏನು ಫಾರ್ ಎಕ್ಸಾಂಪಲ್ಲು ಡೆಲ್ಟಾ ಕಾರ್ಪ್ ಅಂತ ಏನು ಈ ಥರ ಕಂಪನಿಗಳಿದ್ದಾವೆ, ಆನ್ಲೈನ್ ಗೇಮಿಂಗ್ನಲ್ಲಿ ಬರ್ತಕ್ಕಂಥ ಏನು ಕಂಪನಿಗಳಿದ್ದಾವೆ, ಆ ಕಂಪನಿಗಳಿಗೆ ಇವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, GST ಯಾವಾಗಿಂದ ಬಂತು ಆವಾಗಿಂದ ಇವರು ಇಲ್ಲಿ ತನಕ ಟ್ಯಾಕ್ಸ್ನ ಪೇ ಮಾಡಬೇಕು. ಕಂಪನಿಗಳೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಓಕೆ ಫೈನ್, 28% ಹಾಕ್ತಿದ್ದೀರಾ ನಮಗೆ, ಓಕೆ ಫೈನ್, ನಾವು ಪೇ ಮಾಡ್ತೀವಿ, ಆದರೆ ಹಿಂದಿಂದ ನಮಗಾಗಲ್ಲ, ಈಗೇನು ಅಪ್ಕಮಿಂಗ್ ಇವಾಗ ಬರುತ್ತೆ, ಸೊ ಇಲ್ಲಿಂದ ಸೊ ನಾವು ಪೇ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನಾದ್ರ ಈ ಹಿಂದೆ ಅಂದರೆ GST ಯಾವಾಗ ಫಾರ್ಮ್ ಆಗಿತ್ತು, GST ಯಾವಾಗಿಂದ ಬಂತು ದೇಶದಲ್ಲಿ, ಯಾವಾಗಿಂದ ಇಂಟ್ರೊಡ್ಯೂಸ್ ಆಯಿತು, ಆವಾಗಿಂದ ಇಲ್ಲಿ ಹಾಕ್ಬೇಕಂತ ಹೇಳಿದ್ರೆ ಎಷ್ಟೋ ಕಂಪನಿಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತವೆ. ಅಂದರೆ 11,000 ಕೋಟಿ, 15,000 ಕೋಟಿ ಈ ಥರ ಎಲ್ಲ ದೊಡ್ಡ ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಪೇ ಮಾಡ್ತಾರೆ ಅವರು? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನೇ ಹತ್ತತ್ರ ಅಷ್ಟು ಇರುತ್ತೆ ಅವ್ರದ್ದು. ಸೊ ಓಕೆ, ಈ ಒಂದು ಮೀಟಿಂಗಲ್ಲಿ ಆನ್ಲೈನ್ ಗೇಮಿಂಗ್ ಮೇಲೆ ಏನು ಟ್ಯಾಕ್ಸೇಷನ್ ಇದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ನೋಡೋಣ, ಆ ಒಂದು ದಿನ ಆನ್ಲೈನ್ ಗೇಮಿಂಗ್ಸ್ ಏನು ಸ್ಟಾಕ್ಗಳಿದ್ದಾವೆ, ಸೊ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ಥರ ಮೊಮೆಂಟಮ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಹಾಗೆ ಮುಂದಿನ ಸವಾಲು ಏನಪ್ಪ ಅಂತ ಹೇಳಿದ್ರೆ, ಏನು ನೆಕ್ಸ್ಟು, ಅಫ್ಕೋರ್ಸ್ ಬಜೆಟ್. ನಾನು ಮುಂಚೆನೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ, ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಈ ಸಲ ಲೋಕಸಭೆಯಲ್ಲಿ ಏನು ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಓಕೆ, ಈ ಬಜೆಟಲ್ಲಿ ನಾವು ಏನಪ್ಪ ನೋಡೋಕೆ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಮೇಯ್ನಾಗಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು, RBI ಅನೌನ್ಸಸ್ ರೆಕಾರ್ಡ್ ಡಿವಿಡೆಂಡ್ ಆಫ್ 2.11 lakh crore ಟು ಗೌರ್ಮೆಂಟ್. ಈ ಫಿನಾನ್ಷಿಯಲ್ ಇಯರ್ನಲ್ಲಿ 2.11 ಲಕ್ಷ ಕೋಟಿಯಷ್ಟು ಡಿವಿಡೆಂಡನ್ನು ಕೊಟ್ಟಿದೆ. ಆ್ಯಕ್ಚುಲಿ 1 ಲಕ್ಷ ಕೋಟಿಯನ್ನು ಕೊಡಬೇಕಾಗಿತ್ತು ಅಂತ ಇತ್ತು, ಬಟ್ ಎಕ್ಸ್ಟ್ರಾ 1.11 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಡಿವಿಡೆಂಡನ್ನು ಕೊಟ್ಟಿದೆ. ಸೊ ಏನಪ್ಪ ಇವಾಗ
ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಒಂದು ಕೊಟ್ಟಿರ್ತಕ್ಕಂಥ ದುಡ್ಡು ಅಂದರೆ ಸದರಿ RBIದಿಂದ ಬಂದಿರತಕ್ಕಂಥ ದುಡ್ಡನ್ನ, ಡಿವಿಡೆಂಡ್ ಆಗಿ ಬಂದಿರತಕ್ಕಂಥ ದುಡ್ಡನ್ನು ನಮ್ಮ ಸರ್ಕಾರ ಏನು ಮಾಡುತ್ತೆ, ಸೊ ಹೌ ಟು ಯುಟಿಲೈಸ್ ದೀಸ್ ಫಂಡ್ಸ್, ಈ ಫಂಡನ್ನು ನಮ್ಮ ಸರ್ಕಾರ NDA ಸರ್ಕಾರ ಯಾವ ಥರ ಯುಟಿಲೈಸ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಬರ್ತಕ್ಕಂಥ ಬಜೆಟಿನ ದಿನ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ. ಸೊ ಅದೊಂದು ಮೇಯ್ನು ನಾವು ನೋಡಬೇಕಾಗಿರೋದು. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆನೂ ಕೂಡ ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ನಡೆಯುತ್ತೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ. ಹಾಗೆ ಎಕ್ಸ್ಪೋರ್ಟ್ ಬಗ್ಗೆನೂ, ಅಂದರೆ ಇವೆಲ್ಲದು ಇಂಪಾರ್ಟೆಂಟು ಬಜೆಟಲ್ಲಿ. ಈ ಬಜೆಟ್ ಏನಿದೆಯಲ್ಲ, ಈ ಬಂದಿರತಕ್ಕಂಥ ಈ ಫುಲ್ ಫ್ಲೆಡ್ಜ್ಡ್ ಬಜೆಟ್ ಅಂತ ಏನು ಹೇಳ್ತೀವಿ, ಮುಂಚೆ ಫೆಬ್ರವರಿಲಿ ಬಂದಿರತಕ್ಕಂಥದ್ದು ಇಂಟ್ರಿಮ್ ಬಜೆಟ್, ಮಧ್ಯಂತರವಾಗಿರ್ತಕ್ಕಂಥ ಬಜೆಟ್. ಅದು ಈಗ ಫುಲ್ ಫ್ಲೆಡ್ಜ್ಡ್ ಕಂಪ್ಲೀಟ್ ಬಜೆಟ್ ಇದು. ಹೆಂಗಂದ್ರೆ ಯಾಕಂದ್ರೆ ಗೌರ್ಮೆಂಟ್ ಕೂಡ ಫಾರ್ಮ್ ಆಯಿತು, ಕಂಪ್ಲೀಟ್ ಆಗಿರೋ ಒಂದು ಬಜೆಟ್ ಇದು. ಸೊ ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ಇಂಪಾರ್ಟೆಂಟ್ ಹೈಲೈಟ್ಸ್ ಇವೆಲ್ಲ. ಸೊ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅದು ಏನು ಹೇಳ್ತಾರೆ ಅಂತ ನೋಡ್ರಿ. ಹಾಗೇನೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈ ಹಿಂದೆನೇ ಕೂಡ ಒಂದು ಪ್ರಪೋಸನ್ನ ಮಾಡಿದರು. ಸೊ ಎಷ್ಟಪ್ಪ ಅಂತ ಹೇಳಿದ್ರೆ, ಫೆಬ್ರವರಿ ಇಂಟ್ರಿಮ್ ಬಜೆಟ್ನಲ್ಲಿ ಪ್ರಪೋಸ್ಡ್ ಟು ರೇಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟಾರ್ಗೆಟ್ ಬೈ 11.1% to record 11.11 lakh crore for the next fiscal year starting April 1st. ಸೊ ಓಕೆ, ಇದೆಲ್ಲವನ್ನು ಕೂಡ ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ತಕ್ಕಂಥದ್ದು ಈ L&T ಆಗಿರ್ಬೋದು, ಹಾಗೆಯೇ ಫಾರ್ ಎಕ್ಸಾಂಪಲ್ ಈ ಅಶೋಕ್ ಲೈಲ್ಯಾಂಡ್ ಆಗಿರ್ಬೋದು, ತುಂಬ ಲಿಸ್ಟೇ ಬರುತ್ತೆ. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕುಗಳನ್ನು ಕೂಡ ನಿಮ್ಮ ರೆಡಾರ್ನಲ್ಲಿ ಇಟ್ಕೊಳ್ಳಿ. ಸೊ ನೋಡೋಣ ಬಜೆಟ್ ದಿನ ಯಾವ್ಯಾವ ಥರ ಮೊಮೆಂಟಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಬರ್ತಿರ್ತಕ್ಕಂಥ ಒಂದು ರಿಪೋರ್ಟ್ನ ಮುಖಾಂತರ ಬರ್ತಿರ್ತಕ್ಕಂಥ ಕೆಲವು ನ್ಯೂಸ್ಗಳಲ್ಲಿ ಬರ್ತಿರ್ತಕ್ಕಂಥದ್ದು ಏನಂದರೆ, 1ನೇ ತಾರೀಕಿಗೆ ಬರುತ್ತೆ, ಅಥವಾ ಅಂದರೆ ಬಡ್ಜೆಟು 1ನೇ ತಾರೀಕಿಗೆ ಮಂಡನೆ ಮಾಡ್ತಾರೆ, ಅಥವಾ 8ನೇ ತಾರೀಕಿಗೆ ಮಂಡನೆ ಮಾಡ್ತಾರೆ. ಅದೇನೂ ಇಲ್ಲ ಅಂದರೆ 22 ಜೂನ್ಗೆ, ನೆಕ್ಸ್ಟ್ ಮಂತ್ ಇವೆಲ್ಲ 1, 8, 22. ಸೊ ಈ 3 ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನ ಬಜೆಟನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಆಲ್ಮೋಸ್ಟ್ 22 ಜೂನ್ಗೆ ಮಂಡನೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಟಾಕ್ ನಡೀತಾ ಇದೆ. ಸೊ ನೋಡೋಣ ಯಾವಾಗ ಬಜೆಟ್ನ ಮಂಡನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡಬೇಕಾಗಿರೋದು 22 ಜೂನ್ಗೆ ಆನ್ಲೈನ್ ಕಂಪನೀಸ್ ಮೇಲೆ ಒಂದು ನೋಡಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಾನು ಮುಂಚೆನೇ ಹೇಳ್ದಂಗೆ GST ಕೌನ್ಸಿಲ್ನ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಆನ್ಲೈನ್ ಕಂಪನೀಸ್ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಮೇಲೆ ಟ್ಯಾಕ್ಸೇಷನ್ ಬಗ್ಗೆ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಸೊ ಅದ್ರ ಮೇಲೆ ಜಾಸ್ತಿ ಮಾಡ್ತಾರಾ ಅಥವಾ ಕಡಿಮೆ ಮಾಡ್ತಾರ ಅನ್ನೋದನ್ನು ನೋಡಿ. ಹಾಗೆಯೇ 22/7ಕ್ಕೆ ಮೇಯ್ನ್ ಆಗಿ ಬಜೆಟ್ ಇದೆ, ಫುಲ್ ಫ್ಲೆಡ್ಜ್ಡ್ ಆಗಿರ್ತಕ್ಕಂಥ ಬಜೆಟು. ಸೊ ಬಜೆಟಿನ ದಿನ ನೋಡಿ ಸ್ಟಾಕ್ಗಳು ಯಾವ ಥರ ಮೊಮೆಂಟಮ್ನ ತಗೋತವೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೇನೆ ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಅಲೋಕೇಶನ್ ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.